ರಾಜ್ಯ ಸರ್ಕಾರ ಬಸ್ ಚಾರ್ಜ್ ಅನ್ನ 15% ಹೆಚ್ಚಳ ಮಾಡಿರುವಂತದ್ದು. ಅವರು ಫ್ರೀ ಕೊಡಿ ಅಂತ ಯಾರು ಏನು ಕೇಳಲಿಲ್ಲ. ಸರ್ಕಾರ ಬರೋಕ್ಕೋಸ್ಕರ ಎಲ್ಲ ಆಸೆ ತೋರಿಸ್ಬಿಟ್ಟು ಇವಾಗ ನೆಕ್ರಿ ಅಂತ ಅಂತಾರೆ. ಈಗ ಪಕ್ಷ ಅಂತ ಹೋಗಿ ಹಾಕಿ ಹಿಂಗೆ ಕೂತಿರೋದು ನಾವು. ನನಗೂ ಫ್ರೀ ನಿಮಗೂ ಫ್ರೀ. ನಾವೇ ಬುದ್ಧಿ ಕಲ್ಕೊಬೇಕು. ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಬದುಕಕ್ಕೆ ಆಗ್ತಾ ಇಲ್ಲ. ಮುಂದಿನ ಸಾರಿಗೆ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಅಲ್ಲ, ಇದು ಪ್ರಜಾಪ್ರಭುತ್ವನ ಸರ್ವಾಧಿಕಾರ ಸರ್ಕಾರನ ಒಂದು ಅರ್ಥವಾಗ್ತಿಲ್ಲಪ್ಪ. ರಾಜ್ಯ ಸರ್ಕಾರ ಬಸ್ ಚಾರ್ಜ್ ಅನ್ನ 15% ಹೆಚ್ಚಳ ಮಾಡಿರುವಂತದ್ದು. ಈಗಾಗಲೇ ಎಲ್ಲೋ ಒಂದು ಕಡೆ ಜನರಿಗೆ, ಅದರಲ್ಲೂ ಕೂಡ ಪಾಪ ನಮ್ಮ ನೊಂದ ಜೀವಿಗಳಾದ ಪುರುಷರಿಗೆ ತಲೆ ಮೇಲೆ ಬರೆ ಹೊಡೆದಂಗಾಗಿದೆ, ಹೊಟ್ಟೆ ಮೇಲೆ ಬರೆ ಎಳೆದಂಗಾಗಿದೆ. ಈಗ ನಮ್ಮ KSRTC ಕ್ಯಾಂಪಸ್ನೊಳಗಿರುವಂಥ ಜನ, ಇಲ್ಲಿನ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಏನಂತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ಹೇಳಿ ಸರ್. ಏನ್ ಹೇಳೋಣ ಸರ್? ಯಾವ್ರು ಸರ್ ನಿಮ್ದು? ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದೀರಿ ಸರ್. ಈಗ ಸದ್ಯಕ್ಕೆ ಇಲ್ಲಿ ಬೆಂಗಳೂರು. ಯಾವ್ರಿಗೆ ಹೊರಟ್ರಿ ಈಗ? ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಸರ್. ಎಷ್ಟಿದೆ ಟಿಕೆಟ್ ಶಿವಮೊಗ್ಗಕ್ಕೆ? ಎಷ್ಟಿರ್ಬೋದು ನೀವೇ ಹೇಳಿ ಸರ್. ನನಗೆ ಗೊತ್ತಿಲ್ಲ ರೀ, ನೀವು ಓಡಾಡೋರು ನೀವೇ ಅಲ್ವೇ? ಈಗ 15% ಏರ್ಸಿದಾರಲ್ಲ ಸರ್. ಏರ್ಸಿದೆ ಈಗ, ಇವತ್ತು 5ನೇ ತಾರೀಕಿಂದ ಅದು. ಹಾ ಅಲ್ವೇ? ಹೌದು. ಈಗ ಎಷ್ಟಿತ್ತು ಟಿಕೆಟ್ ಶಿವಮೊಗ್ಗಕ್ಕೆ ಗೊತ್ತಾ ನಿಮ್ಗೆ? ನೆನ್ಪಿದ್ಯಾ? ಓ, ನೆನ್ಪಿದ್ಯಣ್ಣ. ಎಷ್ಟಿತ್ತು ನೋಡಿ ಸರ್, ನಾನು 50 ರೂಪಾಯಿಂದ ತಿರ್ಗಾಡಿರೋದು. 50 ರೂಪಾಯಿಂದ ತಿರ್ಗಾಡಿರೋರು. ಈಗ ಎಷ್ಟಿದೆ? ಈಗ ಇದೆ 200 ಇದೆ, 250 ಇದೆ, 300 ಇದೆ. ನಾವು ಹೋಗ್ತಕ್ಕಂತ ವ್ಯವಸ್ಥೆ ಮೇಲೆ ಇದೆ. ಹೋಗ್ತಾ ಗಾಡಿ ಮೇಲೆ ವ್ಯವಸ್ಥೆ. ಹೌದು. 200 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, ಹಾ 230 ರೂಪಾಯಿ ಆಗುತ್ತೆ. ಹೌದು. 300 ರೂಪಾಯಿ ಅನ್ಕೊಳ್ಳಿ, ಹೌದು. 360 ರೂಪಾಯಿ ಆಗುತ್ತೆ. ಖಂಡಿತ. 400 ರೂಪಾಯಿ ಅನ್ಕೊಳ್ಳಿ, 500 ರೂಪಾಯಿ ಆಗುತ್ತೆ. ಹೌದು. 15%. 100 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು. ಏನ್ ಮಾಡ್ತೀರಿ ಈಗ? ಬಾಯ್ ಪಡ್ಕೊಳ್ಬೇಕನ್ನೋ ಸ್ಥಿತಿಗೆ ಸರ್ಕಾರ ಈ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನಕ್ಕೆ, ಈ ಹೆಣ್ಣು ಮಕ್ಕಳಿಗೆ ಮತ್ತೆ ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ನನಗೂ ಫ್ರೀ ನಿಮಗೂ ಫ್ರೀ ಮಾದೇವಪ್ಪರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ. ಬಿಟ್ಟಿ ಭಾಗ್ಯ, ನಾನ್ ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಬೇರೆ ಮೂರ್ಖರನ್ನ ಮಾಡ್ತಿಲ್ಲ, ನಮ್ಮನ್ನ ಗಂಡಸರನ್ನ ಮಾತಾಡಕ್ಕೆ ತಳ್ತಾ ಇದ್ದಾರೆ. ನೊಂದ ಜೀವಿಗಳು ನಾವು. ಖಂಡಿತ ಸರ್. 100 ನೋಡಿ ನಮಗೆ ಎಷ್ಟಪ್ಪ ಬರ್ಬೋದು? ಇನ್ ನೋಡಿ, ಸೇವಿಂಗ್ ಹೋಗ್ಬೇಕಂದ್ರೆ 70 ರೂಪಾಯಿ ಕೇಳ್ತಾನೆ. ಹೌದು, ಈಗ ಅದು ಜಾಸ್ತಿ ಆಗಿದೆ, 100 ರೂಪಾಯಿ ಆಗಿದೆ. ನಾವು ಸರಿ ಮಾಡ್ಕೊಳಕ್ ಹೋದ್ರೆ ಎಲ್ಲ ಕಟ್ ಮಾಡ್ಕೊಂಡು ಬನ್ನಿ. ವಯಸ್ಸಾಯ್ತು, ಶುಗರ್ ಗಿಗರ್ ಇರ್ಬೋದು, ಗಾಯ ಆಗುತ್ತಲ್ವಾ? ಅದಕ್ಕೆ ಹೋದ್ರೆ 70, 100 ಹಿಂಗ್ ಕೇಳ್ತಾರ ಅವ್ರು. ಹೌದಾ ಇಲ್ವಾ? ಹಿಂಗಿರುವಾಗ ನೋಡಿ, ಮಕ್ಳನ್ ಸಾಕ್ಬೇಕು, ಹೆಂಡತಿನ ಸಾಕ್ಬೇಕು. ಅವ್ರು ತಿರ್ಗಾಡೋದಕ್ಕೆ ಈಗ ಫ್ರೀ ಭಾಗ್ಯ ಬಸ್ಸು ಫ್ರೀ ಬಿಟ್ಬಿಟ್ಟವ್ರಲ್ಲ, ಈಗ ಅವ್ರಿಗೆ ರೆಕ್ಕೆ ಪುಕ್ಕ ಬಂದ್ಬಿಟ್ಟೈತೆ, ಹಿಡಿಯಕ್ ಆಗಲ್ಲ. ಈಗ ಇನ್ನೊಂದು ಟಿಪ್ಪು ತಿರ್ಗೋದಕ್ಕೆ ಕಾಸು ಕೊಡ್ಬೇಕು. ನಮ್ಮ ಹತ್ರ ಐತೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಹೋಗಯ್ಯ ಬಾರಯ್ಯ ಅದು ಇದು ಅಂತ ವರ್ಷ ತೆಗಿತಾರೆ. ಮನೇಲಿದ್ರು ಅಡುಗೆ ಮಾಡ್ಕೊಂಡು. ಈಗ ನೋಡಪ್ಪ, ಇಲ್ಲಿ ಖಾಲಿ ಹೊಡಿತಿದ್ದು BMTC KSRTC. ಈಗ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲ, ದುಡ್ಡು ಕೊಡೋರ್ ನಾವು ಗಂಡಸ್ರು ನಿಂತ್ಕೊಂಡು ಹೋಗೋದಲ್ಲ. ಈಗ ಗಂಡಸ್ರೆ ಹತ್ತೋ ಜಾಗದಲ್ಲಿ ಅವರೇ ಫಸ್ಟ್ ಬುಳಕ್ಕಂತ ಹೋಗಿ ಎಲ್ಲಾ ಸೀಟು ಅವರು ಕವರ್ ಮಾಡ್ಕೊಳ್ತಾರೆ. ಒಂದೇ ಅಲ್ಲ, ನಾವ್ ನಿಂತ್ಕೊಳ್ಬೇಕು. ಈಗ ನಿಂತ್ಕೊಂಡು ನಿನ್ ಮೈ ಟಚ್ ಆದ್ರೂ ಕಷ್ಟ. ಅಯ್ಯೋ ಉಸಿರಾಡಕ್ ಆಗಲ್ಲ ಅಣ್ಣ. ಅಂತ ಪರಿಸ್ಥಿತಿ ತಂದಿಟ್ಬಿಟ್ರಪ್ಪ ಈ ಸರ್ಕಾರದವ್ರು ಬಿಟ್ಟಿ ಭಾಗ್ಯದಿಂದ. ಇನ್ನೊಂದು, ಗಂಡ ಹೆಂಡತಿ ಏನು ಅನ್ಯೂನ್ಯವಾಗಿದ್ರು, ಈಗ ಇಬ್ರಿಗೂ ತಂದಿಕ್ಕಿದ್ರು ಒಂದು. ಯಾಕೆ? ಅವ್ರ ಸೀಟ್ ಹೆಂಗಸ್ರು ತಾನೇ ಅವ್ರಿಗೆ ಓಟ್ ಹಾಕೋದು. ಅವ್ರ ಸೀಟನ್ನ ಕುರ್ಚಿನ ಭದ್ರ ಮಾಡ್ಕೊಳ್ಳೋದಕ್ಕೆ. ಜಗಳ ಹೆಂಗಾಯ್ತು? ಈಗ ತಿರ್ಗಾಡಕ್ ದುಡ್ಡು ಕೊಡ್ಬೇಕು. ಒಂದು ಬಸ್ಸಲ್ಲಿ ಕಮ್ಮಿ ಇದ್ರು, ಆಗ ಸಮಾನತೆ ಅನ್ನೋದಿತ್ತು. ಈ ಭಾಗ್ಯ ಕೊಟ್ಟ ಮೇಲೆ ಸಮಾನತೆನೇ ಇಲ್ಲ, ಹೋಯ್ತು. ಗಂಡಸ್ರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತದೆ. ಓ ಕೇಳ ಅಪ್ಪ, ದೌರ್ಜನ್ಯನ ಏನೇ ಮಾತಾಡ್ರು ಡೈವರ್ಸ್ ಅಂತಾರೆ, ಇಲ್ಲ ಸುಮ್ನೆ ಹೋಗಿ ಕೇಸ್ ಹಾಕ್ತಾರೆ, ತಗೊಂಡೋಗಿ ಕುಂಡಿಸ್ತಾರೆ, ಇಲ್ಲ ಇರುವೆ ಬಿಟ್ಕೊಂಡಂಗಾಯ್ತು. 15% ಹೆಚ್ಚಿಸಿದ್ರು ಕಂಡಕ್ಟರ್ ಡ್ರೈವರ್ಗೆ ಕರೆಕ್ಟಾಗಿ ನೇರವಾಗಿ ಸಂಬಳ ಕೊಡ್ತಾ ಇಲ್ಲ. ಅವ್ರಿಗಾದ್ರೂ ಕೊಡ್ತಾವ್ರ ಹೋಗ್ಲಿ, ಇವ್ರನ್ನ
ಇದನ್ನ ಉಚಿತವಾಗಿ ಕೊಡಿ ಇದು ಅಂತ ಯಾರು ಕೇಳಿರ್ಲಿಲ್ಲ. ಇವ್ರ ತೆವಲಿಗೆ ಇವ್ರು ಕೊಟ್ಬಿಟ್ಟು ಇವಾಗ ಸರ್ಕಾರ ದಿವಾಳಿ ಮಾಡ್ಕೊಂಡ್ರೆ ಯಾರು ಜವಾಬ್ದಾರ? ಯಾರ್ ಜವಾಬ್ದಾರರು ಸರ್? ಯಾರು ಜವಾಬ್ದಾರ? ಎಲ್ಲ ನಾವೇ ಜವಾಬ್ದಾರ, ನಮ್ ತಲೆ ಮೇಲೆ ಆಗ್ತಾವ್ರೆ. ನಾವೇ ಬುದ್ಧಿ ಕಲ್ತ್ಕೊಬೇಕು. ಇನ್ ಮುಂದೆ ನಾವೇ ಬುದ್ಧಿ ಕಲ್ತ್ಕೊಂಡ್ರೆ ನಾವ್ ಎಚ್ಚರಿಸ್ಕೊಂಡ್ರೆ ಬುದ್ಧಿ ಕಲಿಯೋದ್ ಹೆಂಗೆ? ಬುದ್ಧಿ ಕಲಿಯೋದು ಹೆಂಗೆ ಅಂತಂದ್ರೆ ಮುಂದಿನ ಸಾರಿಗೆ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲ್ಸ್ಬೇಕು ಅವ್ರಿಗೆ. ಮುಂದಿನ ಸಾರಿ ಬುದ್ಧಿ ಕಲ್ಸಿರ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವ್ರು ಹೇಳಿದ್ರು ಬೆಲೆ ಜಾಸ್ತಿ ಇರ್ತಿರಲ್ರಿ, ಜಾಸ್ತಿ ಆಗೋಯ್ತು ಅಂದ್ರು. ಈಗ ಇವ್ರಿದ್ದಾಗ ಇವ್ರು ಅದನ್ನೇ ಮಾಡಿದ್ರು. ಆಗ ಬಿಜೆಪಿ ಅವ್ರು ಹೇಳಿದ್ರು ಏನ್ರಿ ಬೆಲೆ ಜಾಸ್ತಿ ಇರ್ತಿರಲ್ರಿ ಅಂತ. ಯಾವ ಪಕ್ಷ ಬಂದು ಬರೀ ಇದೆ ಇದೇ ಬೆಲೆ ಜನಸಾಮಾನ್ಯರ ಮೇಲೆ ಹೊಣೆ. ವಯಸ್ಸಾದವ್ರಿಗೆ ಮರ್ಯಾದೆನೇ ಇಲ್ಲ ಇವಾಗ. ಮದುವೆ ಆಗೋಯ್ತಾ? ನನ್ ಕಣ್ಣಿಗೆ ಮಗ ಕಾಣ್ತೀರ, ಮಗು ತರ ಮಗು ಇದೆ ನಮಗೆ. ಅಯ್ಯೋ ದೇವಾ, ಬರ್ತಾ ಇಲ್ಲ, ಇಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಬಸ್ ಚಾರ್ಜ್ ಅನ್ನ 15% ಹೆಚ್ಚಳ ಮಾಡಿರುವಂತದ್ದು. ಅವರು ಫ್ರೀ ಕೊಡಿ ಅಂತ ಯಾರು ಏನು ಕೇಳಲಿಲ್ಲ. ಸರ್ಕಾರ ಬರೋಕ್ಕೋಸ್ಕರ ಎಲ್ಲ ಆಸೆ ತೋರಿಸ್ಬಿಟ್ಟು ಇವಾಗ ನೆಕ್ರಿ ಅಂತ ಅಂತಾರೆ ಈಗ. ಪಕ್ಷ ಅಂತ ಹೋಗಿ ಹಾಕಿ ಹಿಂಗ್ ಕೂತಿರೋದು ನಾವು. ನನಗೂ ಫ್ರೀ, ನಿಮಗೂ ಫ್ರೀ. ನಾವೇ ಬುದ್ಧಿ ಕಲ್ತ್ಕೊಬೇಕು. ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ, ಎಂದು ಬದುಕಕ್ಕೆ ಆಗ್ತಾ ಇಲ್ಲ. ಮುಂದಿನ ಸಾರಿಗೆ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲ್ಸ್ಬೇಕು ಅವ್ರಿಗೆ. ಅಲ್ಲ, ಇದು ಪ್ರಜಾಪ್ರಭುತ್ವನ ಸರ್ವಾಧಿಕಾರ ಸರ್ಕಾರನ ಒಂದು ಅರ್ಥವಾಗ್ತಿಲ್ಲಪ್ಪ. ರಾಜ್ಯ ಸರ್ಕಾರ ಬಸ್ ಚಾರ್ಜ್ ಅನ್ನ 15% ಹೆಚ್ಚಳ ಮಾಡಿರುವಂತದ್ದು ಈಗಾಗ್ಲೇ ಎಲ್ಲೋ ಒಂದು ಕಡೆ ಜನರಿಗೆ, ಅದರಲ್ಲೂ ಕೂಡ ಪಾಪ ನಮ್ಮ ನೊಂದ ಜೀವಿಗಳಾದ ಪುರುಷರಿಗೆ ತಲೆ ಮೇಲೆ ಬರೆ ಹೊಡೆದಂಗಾಗಿದೆ, ಹೊಟ್ಟೆ ಮೇಲೆ ಬರೆ ಎಳೆದಂಗಾಗಿದೆ. ಈಗ ನಮ್ಮ KSRTC ಕೆಂಪಸ್ನೊಳಗಿರುವಂತ ಜನ, ಇಲ್ಲಿನ ಬಸ್ ಸ್ಟ್ಯಾಂಡ್ ನಲ್ಲಿ ಜನ ಏನಂತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ಹೇಳಿ ಸರ್. ಏನ್ ಹೇಳೋಣ ಸರ್? ಯಾವ್ರು ಸರ್ ನಿಮ್ದು? ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದೀರಿ ಸರ್. ಈಗ ಸದ್ಯಕ್ಕೆ ಇಲ್ಲಿ ಬೆಂಗಳೂರು. ಬೆಂಗಳೂರು ಯಾವ್ರಿಗೆ ಹೊರಟ್ರಿ? ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಸರ್. ಎಷ್ಟಿದೆ ಟಿಕೆಟ್ ಶಿವಮೊಗ್ಗಕ್ಕೆ? ಎಷ್ಟಿರ್ಬೋದು ನೀವೇ ಹೇಳಿ ಸರ್. ನನಗೆ ಗೊತ್ತಿಲ್ಲ ರೀ, ನೀವು ಓಡಾಡೋರು ನೀವೇ ಅಲ್ವೇ? ಈಗ 15% ಏರ್ಸಿದಾರಲ್ಲ ಸರ್. ಏರ್ಸಿದೆ ಈಗ, ಇವತ್ತು 5ನೇ ತಾರೀಕಿಂದ ಅದು. ಹಾ ಅಲ್ವೇ? ಹೌದು. ಈಗ ಎಷ್ಟಿತ್ತು ಟಿಕೆಟ್ ಶಿವಮೊಗ್ಗಕ್ಕೆ ಗೊತ್ತಾ ನಿಮ್ಗೆ? ನೆನ್ಪಿದ್ಯಾ? ಓ ನೆನ್ಪಿದ್ಯಣ್ಣ. ಎಷ್ಟಿತ್ತು ನೋಡಿ ಸರ್, ನಾನು 50 ರೂಪಾಯಿಂದ ತಿರ್ಗಾಡಿರೋದು. 50 ರೂಪಾಯಿಂದ ತಿರ್ಗಾಡಿರೋರು. ಈಗ ಎಷ್ಟಿದೆ? ಈಗ ಇದೆ 200 ಇದೆ, 250 ಇದೆ, 300 ಇದೆ. ನಾವು ಹೋಗ್ತಕ್ಕಂತ ವ್ಯವಸ್ಥೆ ಮೇಲೆ ಇದೆ. ಹೋಗ್ತಾ ಗಾಡಿ ಮೇಲೆ ವ್ಯವಸ್ಥೆ. ಹೌದು. 200 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, ಹಾ 230 ರೂಪಾಯಿ ಆಗುತ್ತೆ. ಹೌದು. 300 ರೂಪಾಯಿ ಅನ್ಕೊಳ್ಳಿ, ಹೌದು 360 ರೂಪಾಯಿ ಆಗುತ್ತೆ. ಖಂಡಿತ. 400 ರೂಪಾಯಿ ಅನ್ಕೊಳ್ಳಿ, 500 ರೂಪಾಯಿ ಆಗುತ್ತೆ. ಹೌದು. 15% 100 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು. ಏನ್ ಮಾಡ್ತೀರಿ ಈಗ? ಬಾಯ್ ಪಡ್ಕೊಳ್ಬೇಕನ್ನೋ ಸ್ಥಿತಿಗೆ ಸರ್ಕಾರ ಈ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನಕ್ಕೆ, ಈ ಹೆಣ್ಣು ಮಕ್ಕಳಿಗೆ ಮತ್ತೆ ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವೊಬ್ಬರಿಗೂ ಫ್ರೀ.